ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬೆಂಕಿಯುಂಡೆಯ ಬೆಳಕು, ಬೆಂಕಿಯುಂಡೆಯ ಬೆಳಕು, ಬೆಣ್ಣೆಯುಂಡೆಯ ಬೆಳಕು, ಬೆಣ್ಣೆಯುಂಡೆಯ ಬೆಳಕು, ಮಂಕುವಿಡಿಸಲು ಸಾಕು, ಮಂಕುವಿಡಿಸಲು ಸಾಕು, ಮಣ್ಣುಂಡೆ ಕಣ್ಗೆ, ಮಣ್ಣುಂಡೆ ಕಣ್ಗೆ, ಶಂಕೆಗೆಡೆ ಇರದು ಕತ್ತಲೆಯೇ, ಶಂಕೆಗೆಡೆಯಿರದು ಕತ್ತಲೆಯೇ, ಜಗವನು ಕವಿಯೇ, ಜಗವನು ಕವಿಯೇ, ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ, ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ. ಸೊ ಕಳೆದ ಮುಕ್ತಕದಲ್ಲಿ ಡಿವಿಜಿ ಅವರು ನಮ್ಮ ಮಂದ ಅಕ್ಷಿಯ ಬಗ್ಗೆ ಹೇಳಿದರು. ನಮ್ಮ ಕಣ್ಣಿನ ದೃಷ್ಟಿ ಹೇಗೆ ಅದಷ್ಟು ಮಂದವಾಗಿರುತ್ತೆ, ಸ್ಪಷ್ಟವಾಗಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅಶಕ್ತವಾಗಿರುತ್ತೆ ಅಂತ. ಸೊ ನಾನು ಆಗ ಹೇಳಿದ್ದೆ, ನಮ್ಗೆ ಯಾವುದೇ ಒಂದು ವಸ್ತು ಕಾಣಿಸ್ಬೇಕಾದ್ರೆ ಒಂದು ನಮ್ಮ ಕಣ್ಣು ಚೆನ್ನಾಗಿರಬೇಕು, ಇನ್ನೊಂದು ಆ ವಸ್ತುವಿನ ಮೇಲೆ ಬೆಳಕು ಚೆನ್ನಾಗಿ ಬೀಳಬೇಕು. ಸೊ ಆ ಬೆಳಕಿನ ಬಗ್ಗೆ ಸ್ವಲ್ಪ ಇಲ್ಲಿ ವಿಶ್ಲೇಷಣೆಯನ್ನು ಡಿವಿಜಿಯವರು ಕೊಡ್ತಾ ಇದ್ದಾರೆ. ಇಲ್ಲಿ ಬೆಂಕಿಯುಂಡೆ, ಬೆಣ್ಣೆಯುಂಡೆ ಅಂತ ಎರಡು ಪದಗಳನ್ನು ಉಪಯೋಗಿಸಿದ್ದಾರೆ. ಸುಂದರವಾದಂಥ ಒಂದು ಹೋಲಿಕೆ. ಬೆಂಕಿಯುಂಡೆ ಅನ್ನೋಂಥದ್ದು ಸೂರ್ಯ, ಬೆಣ್ಣೆಯುಂಡೆ ಅನ್ನೋಂಥದ್ದು ಚಂದ್ರ. ಉರಿ ಬಿಸಿಲನ್ನು ಕೊಡುವಂತಹ ಸೂರ್ಯ ಬೆಂಕಿಯನ್ನು ಉಗುಳ್ತಾ ಇದ್ದಾನೆ ಅನ್ನೋಂಥ ಅರ್ಥದಲ್ಲಿ ಬೆಂಕಿಯುಂಡೆಯಾಗ್ತಾನೆ. ತಂಪಾದ ಬೆಳಕನ್ನು ನೀಡುವಂತಹ ಚಂದ್ರ ಬೆಣ್ಣೆಯಂತೆ ನಮಗೆ ಕಾಣಿಸೋದ್ರಿಂದ ಅವನು ಬೆಣ್ಣೆಯುಂಡೆ. ಸೊ ನಮಗೆ ಮುಖ್ಯವಾಗಿ ಬೆಳಕು ಕಾಣಿಸ್ತಾ ಇರೋವಂಥದ್ದು, ಸಿಗ್ತಾ ಇರೋವಂಥದ್ದು ನಮ್ಮ ಭೂಮಿಯ ಮೇಲೆ, ವಿಶೇಷವಾಗಿ ಸೂರ್ಯನದು. ಆ ಸೂರ್ಯನ ಬೆಳಕನ್ನು ಪ್ರತಿಫಲಿಸ್ತಾ ಇರುವಂತಹ ಚಂದ್ರನದು. ಇದು ನ್ಯಾಚುರಲ್ ಸೋರ್ಸಸ್, ಇದು ನೈಸರ್ಗಿಕವಾಗಿ ನಮಗೆ ಬೆಳಕು ಈ ಎರಡು ಸೋರ್ಸಸ್ಸಿಂದ, ಮೂಲಗಳಿಂದ ಬರ್ತಾ ಇದೆ. ಅದರ ಜೊತೆ ನಾವು ಮನುಷ್ಯ ವಿಕಾಸ ಪಥದಲ್ಲಿ ಕಂಡುಕೊಂಡಂಥದ್ದು ತಾನೇ ಬೆಂಕಿಯನ್ನು ಸೃಷ್ಟಿ ಮಾಡುವಂಥದ್ದು, ಮತ್ತು ಆ ಬೆಂಕಿಯನ್ನು ಸಮರ್ಥವಾಗಿ, ಸಮರ್ಪಕವಾಗಿ ಬೆಳಕಿಗಾಗಿ ಉಪಯೋಗಿಸುವಂಥದ್ದು. ಸೊ ಅದು ಇವತ್ತಿನ ದಿವಸ ನಾವು ಸ್ವಿಚ್ ಹಾಕಿದ್ರೆ ಬರೋವಂಥ ಲೈಟನ್ನು ನಾವು ನೋಡಿದ್ದೀವಿ, ಬಲ್ಬ್ನ ನಾವು ನೋಡಿದ್ದೀವಿ. ಹಿಂದಿನ ಕಾಲದಲ್ಲಿ ಇರ್ತಾ ಇದ್ದಂಥದ್ದು ಒಂದು ಹಣತೆ. ಇಲ್ಲೂ ನಮ್ಮ ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ, ನಮ್ಮ ಮನೆಗಳಲ್ಲೆಲ್ಲ ನಾವು ಹಚ್ಚುವಂಥದ್ದು ಒಂದು ಹಣತೆ, ಅದು ಮಣ್ಣುಂಡೆ. ಸೊ ಮಣ್ಣಿನಲ್ಲಿ ಮಾಡಿರುವಂತಹ ಒಂದು ದೀಪ, ಅಲ್ಲಿ ಒಂದು ಬತ್ತಿ ಇಟ್ಟು ಎಣ್ಣೆ ಹಾಕಿ ನಿಯಂತ್ರಿತವಾದಂತಹ ರೀತಿಯಲ್ಲಿ ಬೆಂಕಿಯ ಸ್ಪರ್ಶ ಅಲ್ಲಿ ಮಾಡಿದಾಗ ಅದು ಬೆಳಕಿನ ಒಂದು ಮೂಲವಾಗುತ್ತೆ. ಸೊ ವಸ್ತುಗಳನ್ನು ನಮಗೆ ನೋಡೋಕ್ಕೆ ನಮಗೆ ಎಷ್ಟೇ ಮಂದವಾದಂತಹ ಅಕ್ಷಿ ಇದ್ದರೂ ಸಹ ಬೆಳಕು ಅತ್ಯಗತ್ಯ. ಸೊ ಹೀಗೆ ಮೂರು ಮೂಲಗಳು ಬೆಳಕಿಂದು. ಪ್ರಖರವಾದಂಥ ಬೆಳಕನ್ನು ಕೊಡ್ತಾ ಎಲ್ಲವನ್ನೂ ಬೆಳಗಿಸುವಂತಹ ಸೂರ್ಯ, ಬಹಳ ತಂಪಾದ ಬೆಳಕನ್ನು ಕೊಟ್ಟು ಸ್ವಲ್ಪ ಮಟ್ಟಿಗೆ ಎಲ್ಲ ವಸ್ತುಗಳನ್ನು ಕಾಣಿಸೋ ರೀತಿಯಲ್ಲಿ ಮಾಡುವಂತಹ ಚಂದ್ರ, ಮೂರನೇದಾಗಿ ನಾವು ಸೃಷ್ಟಿಸಿಕೊಂಡಂತಹ ನಮ್ಮ ನಿಯಂತ್ರಣದಲ್ಲಿರುವಂತಹ ಸೀಮಿತವಾಗಿ ಬೆಳಕನ್ನು ನೀಡುವಂತಹ ಒಂದು ದೀಪ. ಸೊ ಈ ಮೂರು ಯಾವುದೇ ವಸ್ತು ನಮಗೆ ಕಾಣಿಸ್ಬೇಕಾದರೂ ಕೂಡ ಬೇಕಾದಂಥ ಬೆಳಕನ್ನು ನಮಗೆ ಕೊಡುತ್ತೆ. ಸೊ ಸೂರ್ಯ ಎಲ್ಲವನ್ನೂ ಬೆಳಗಿಸುತ್ತೆ, ಚಂದ್ರ ಸ್ವಲ್ಪ ಮಟ್ಟಿಗೆ ವಸ್ತುಗಳನ್ನು ನಮಗೆ ಗೋಚರ ಆಗೋ ಹಾಗೆ ಮಾಡ್ತಾನೆ, ದೀಪ ತನ್ನ ಇತಿಮಿತಿಯಲ್ಲಿ ವಸ್ತುಗಳನ್ನು ತೋರಿಸುತ್ತೆ.
ಸೊ ಅದು 3 ಸೋರ್ಸಸ್. ಈಗ ನಮಗೆ ಇದು 3 ಇರಲಿಲ್ಲಪ್ಪ, ಸಂಪೂರ್ಣ ಕತ್ತಲೆ ಇದ್ದಾಗ, ಯಾವ ಬೆಳಕಿನ ಮೂಲವೂ ಇಲ್ಲ ಅಂತನ್ನುವಾಗ ಎಲ್ಲವೂ ಕಪ್ಪಗೆ ಇರುತ್ತೆ, ಎಲ್ಲವೂ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಕೋಣೆ, ಈ ಉದಾಹರಣೆ ನಾನು ಕೊಟ್ಟಿದ್ದೆ, ಒಂದು ಕಪ್ಪು ಕೋಣೆಯಲ್ಲಿ, ಕತ್ತಲೆ ತುಂಬಿದ ಕೋಣೆಯಲ್ಲಿ ಕಪ್ಪು ಬೆಕ್ಕು ಸೇರ್ಕೊಂಡ್ಬಿಟ್ಟಿದೆ ಅಂತಂದರೆ ಅದನ್ನು ಹುಡ್ಕೋದಕ್ಕೆ ಸಾಧ್ಯವಾ ಅಂತ. ಸೊ ಹಾಗೆ ಒಂದು ಕತ್ತಲೆ ಕೋಣೆ ಇದೆ ಅಂತ ಅಂದ್ಕೊಳ್ಳೋಣ, ಅದು ದೊಡ್ಡ ಕೋಣೆ, ಅದರಲ್ಲಿ ಈ ಕಪ್ಪು ಬೆಕ್ಕು ಏನೋ ಸೇರಿಕೊಂಡಿದೆ, ಅದರ ಜೊತೆಗೆ ಅಲ್ಲೊಂದು ಸೋಫಾ ಇದೆ, ಕುರ್ಚಿ ಇದೆ, ಟೇಬಲ್ ಇದೆ, ಒಂದು ಕಂಪ್ಯೂಟರ್ ಇದೆ, ಎಲ್ಲವೂ ಇದೆ ಅಂತ ಅಂದ್ಕೊಳ್ಳೋಣ. ಕತ್ತಲೆಯೇ ತುಂಬಿದ್ದಾಗ ಇದು ಯಾವ ವಸ್ತುವು ನಮಗೆ ಕಾಣಿಸಲ್ಲ. ಸೊ ಕತ್ತಲೇನೇ ಇಡೀ ಜಗವನ್ನು ಕವಿದು ಬಿಟ್ಟಾಗ, ಎಲ್ಲ ಕಡೆ ಕತ್ತಲೆಯಾಗಿರೋವಾಗ ನಮಗೆ ಸಂಶಯನೇ ಇಲ್ಲ. ಇಲ್ಲಿ ಕಂಪ್ಯೂಟರ್ ಇದೆಯೇನಪ್ಪ ಅಂತ ಯಾರಾದರೂ ಕೇಳಿದರೆ ನಾವೇನು ಹೇಳ್ತೀವಿ? ನಮ್ಗೆ ಗೊತ್ತಿಲ್ಲ. ಟೇಬಲ್ ಇದೆಯಾ? ನಮ್ಗೆ ಗೊತ್ತಿಲ್ಲ. ಆ ಸಂಶಯನೇ ಬರಲ್ಲ ನಮಗೆ. ಯಾಕೆ? ಅಲ್ಲಿ ಏನೂ ಇಲ್ಲ. ಅಲ್ಲಿ ಅಂತಹ ಒಂದು ಕತ್ತಲೆಯ ಕೋಣೆಯಲ್ಲಿ ಒಂದು ಸಣ್ಣ ಹಣತೆಯನ್ನಿಟ್ಟು ಒಂದು ಮೂಲೆಯಲ್ಲಿ ಅದನ್ನು ನಾವು ಪ್ರಜ್ವಾಲಿಸಿದಾಗ ಅದೇನು ಮಾಡುತ್ತೆ? ಆ ಮೂಲೆಯಲ್ಲಿ ಮಾತ್ರ ಬೆಳಕನ್ನು ಚೆಲ್ಲುತ್ತೆ. ನಾವು ಬೇರೆ ಕೋಣೆಯ ಬೇರೆ ಮೂಲೆಯಲ್ಲಿದ್ದಾಗ ದೂರದಲ್ಲಿರುವಂಥ ಈ ಬೆಳಕು ಸಣ್ಣ ಪ್ರಮಾಣದಲ್ಲಿ ಅದರ ಸುತ್ತ ಇರುವಂಥ ವಸ್ತುಗಳು ನಮಗೆ ಗೋಚರ ಆಗೋ ಹಾಗೆ ಮಾಡುತ್ತೆ. ಸೊ ಇನ್ನು ನಮ್ಮ ಕೋಣೆಯಲ್ಲಿ ಏನೇನಿದೆಯೋ ಏನೂ ಕಾಣಿಸ್ತಾ ಇಲ್ಲ, ಆದರೆ ಆ ಬೆಳಕಿನ ಪಕ್ಕದಲ್ಲೇ ಏನೋ ಒಂದು ವಸ್ತು ಇದೆ ಅಂತಂದರೆ ಆ ವಸ್ತು ಅರ್ಧಂಬರ್ಧ ನಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಆದರೆ ಇನ್ನೊಂದು, ಆ ಸಣ್ಣ ಬೆಳಕಿನಲ್ಲಿ ಈ ದೊಡ್ಡ ದೊಡ್ಡ ವಸ್ತುಗಳು ಅದರ ಸುತ್ತೂರು ಇದ್ದರೆ ಅದರ ನೆರಳು ಕೂಡ ಬೀಳೋದಕ್ಕೆ ಶುರುವಾಗುತ್ತೆ. ಆ ನೆರಳುಗಳು ಕೆಲವು ಸರ್ತಿ ದೊಡ್ಡದಾಗಿ ಕಾಣಿಸ್ತವೆ, ವಸ್ತು ಚಿಕ್ಕದಿದ್ದರೂ ಕೂಡ ನೆರಳು ದೊಡ್ಡದಾಗಿ ಕಾಣಿಸ್ತವೆ. ಇಂಥ ಕತ್ತಲೆ ಕೋಣೆಯನ್ನು ನಾವು ಒಂದು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋಣ. ಏನೇನೋ ವಸ್ತುಗಳಿದೆ, ಎಲ್ಲೋ ಮೂಲೆಯಲ್ಲಿ ಒಂದು ಸಣ್ಣ ಬೆಳಕಿನ ದೀಪ ಇದೆ. ಆ ದೀಪ ವಸ್ತುಗಳನ್ನು ತೋರ್ಸೋಕ್ಕಿಂತ ದೊಡ್ಡದಾಗಿ ಈ ನೆರಳುಗಳನ್ನು ತೋರಿಸ್ತಾ ಇದೆ. ಅದನ್ನು ನೋಡಿದಾಗ ನಮಗೆ ಏನಪ್ಪ ಇಂಥ ದೊಡ್ಡ ನೆರಳು ಕಾಣಿಸ್ತಾ ಇದೆಯಲ್ಲ ಅಂತ ಮನಸ್ಸಿಗೊಂದು ರೀತಿ ಗಾಬರಿ ಆಗುತ್ತೆ. ಅದು ನೆರಳೇ ಆದರೂ ಕೂಡ ಅದನ್ನು ನೋಡಿದ ತಕ್ಷಣ ನಮಗೆ ಗಾಬರಿ ಆಗುತ್ತೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪಿಶಾಚಿ, ದೆವ್ವ, ಭೂತ ಇದ್ರ ಬಗ್ಗೆ ಎಲ್ಲ ಬಹಳ ನಂಬಿಕೆನೂ ಇದೆ, ಬಹಳ ಭಯನೂ ಇದೆ. ಅದರಲ್ಲಿ ಕೊಳ್ಳಿ ದೆವ್ವ ಅನ್ನೋಂಥದ್ದೊಂದು ನಾವೆಲ್ಲ ಕೇಳಿರ್ತೀವಿ. ಈ ಕೊಳ್ಳಿ ದೆವ್ವ ಏನಪ್ಪ ಅಂತಂದರೆ ಅದೊಂದು ಕೊಳ್ಳಿ ಅಂತಂದರೆ ಒಂದು ಬೆಳಕಿನ ಅದು ಪಂಜು, ಆ ಪಂಜನ್ನು ಇಟ್ಕೊಂಡು ಒಂದು ಕೋಲ್ ಥರ ಇರುತ್ತೆ, ಅದಕ್ಕೆ ಅದರ ಒಂದು ತುದಿಯಲ್ಲಿ ಬೆಳಕನ್ನು ಕಟ್ಟಿರ್ತೀವಿ, ಬೆಂಕಿ ಇರುತ್ತೆ, ಅದು ಆ ಕೊಳ್ಳಿ ದೆವ್ವ ಅಂತ. ಸೊ ಆ ಕೊಳ್ಳಿ ದೆವ್ವ ಅಂತಂದರೆ ಹೆಚ್ಚಿನ ಗ್ರಾಮಾಂತರ ಪ್ರದೇಶದ ವ್ಯಕ್ತಿಗಳಿಗೆ ಗಡಗಡ ನಡಗೋಂಥ ಒಂದು ಭಯದ ಪರಿಕಲ್ಪನೆ. ಅದು ಯಾಕೆ ಬರುತ್ತೆ? ಆ ಭಯ ಯಾಕೆ ಬರುತ್ತೆ ಅಂತಂದರೆ, ಇಲ್ಲಿ ನಾವು ಈ ಕಗ್ಗದ ಅರ್ಥವನ್ನು ವಿಶ್ಲೇಷಣೆ ಮಾಡುವಾಗ ನೋಡಿದರೆ ಆ ಕೊಳ್ಳಿಯ ಬೆಳಕಿನಿಂದ ಅರೆ ಬೆಳಕು ಕಾಣಿಸುತ್ತೆ. ಸೊ ಅಲ್ಲಿ ಮರಗಳೆಲ್ಲ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಮಧ್ಯದಲ್ಲಿ ಒಂದು ಕೊಳ್ಳಿ ಇದೆ ಅಂತಂದರೆ ಆ ಅರ್ಧ ಬೆಳಕಿನಿಂದ ದೊಡ್ಡ ಮರಗಳ ನೆರಳು ದೊಡ್ಡದಾಗಿ ಕಾಣಿಸುತ್ತೆ. ಅಲ್ಲೆಲ್ಲೋ ಒಂದು ಸ್ವಲ್ಪ ಒಂದು ಎಲೆ ಹಿಂಗೆ ಅಲ್ಲಾಡಿದರೆ ಆ ಒಂದು ಎಲೆಗಳ ಮೂವ್ಮೆಂಟ್ ಏನಿರುತ್ತೆ ಅದು ನೆರಳಿನಲ್ಲಿ ಇನ್ನಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪ ಈ ಬೆಳಕು ಆಚೆ ಈಚೆ ಮೂವ್ ಆಯಿತು ಅಂತಂದರೆ ಆ ನೆರಳು ಕೂಡ ಮೂವ್ ಆಗುತ್ತೆ. ಸೊ ನಮ್ಮ ಮನಸ್ಸಿನಲ್ಲಿ ಏನೋ ಇದೆ, ಅಲ್ಲಿ ಏನೋ ದೆವ್ವ ಇದೆ, ಏನೋ ಒಂದು ಭಯಾನಕವಾದಂಥ ಒಂದು ವಸ್ತು ಅಲ್ಲಿ ಇದೆಯಪ್ಪ, ಅದಕ್ಕೆ ನನಗೆ ಈ ಥರ ಕಾಣಿಸ್ತಾ ಇದೆ ಅನ್ನೋಂಥದ್ದು ನಮಗೆ ಬರುತ್ತೆ. ಅದು ಕೂಡ ವಿಶೇಷವಾಗಿ ನಮ್ಮಲ್ಲಿ ಏನಂದರೆ ಅದು ಅಮಾವಾಸ್ಯೆ ರಾತ್ರಿನೇ ಅಂತ ಬೇರೆ ಇದೆ. ಅದರ ಒಳಗುಟ್ಟು ಏನಪ್ಪ ಅಂತಂದರೆ, ಅಮಾವಾಸ್ಯೆಯ ದಿನ ನಮ್ಮ ಸ್ನೇಹಿತ ಬೆಣ್ಣೆಯುಂಡೆ ಚಂದ್ರ ಇರಲ್ಲ. ಹುಣ್ಣಿಮೆ ದಿವಸ ಈ ಕೊಳ್ಳಿ ದೆವ್ವ ಇಲ್ಲ. ಯಾಕೆ? ಹುಣ್ಣಿಮೆ ದಿವಸ ಚಂದ್ರ ತನ್ನ ಬೆಳಕನ್ನು ಈ ಎಲ್ಲ ಗಿಡ ಮರಗಳ ಮೇಲೆ ಪಸರಿಸ್ತಾ ಇರ್ತಾನೆ. ಸೊ ನಾವಲ್ಲಿ ನೋಡಿದಾಗ ಈ ಸಣ್ಣ ಕೊಳ್ಳಿಯಿಂದ ನಮಗೆ ವಸ್ತುಗಳು ಕಾಣಿಸ್ತಾ ಇಲ್ಲ, ಬದಲಿಗೆ ಚಂದ್ರನ ಬೆಳಕಿನಿಂದ ನಮಗೆ ವಸ್ತುಗಳು ಕಾಣಿಸ್ತಾ ಇವೆ. ಸೊ ಹಾಗಾಗಿ ನಮಗೆ ಭಯ ಆಗಲ್ಲ ಅವತ್ತು. ಯಾಕೆ? ವಸ್ತು ಇದೆ ನಮಗೆ ಗೊತ್ತು, ಮರ ಇದೆ ಗೊತ್ತು, ಅಲ್ಲಿ ಗಿಡ, ಅಲ್ಲೊಂದು ಎಲೆ ಅದು ಅಲ್ಲಾಡ್ತಾ ಇದೆ, ನಮ್ಗೆ ಕಾಣಿಸ್ತಾ ಇದೆ.
ಅದಕ್ಕಿಂತ ಹೆಚ್ಚಾಗಿ ಸೂರ್ಯನನ್ನು ನಾವು ಆಲೋಚನೆ ಮಾಡೋಣ. ರಾತ್ರಿಯ ಸಮಯದಲ್ಲಿ ಚಂದ್ರ ಕೊಡುವ ಪ್ರಖರತೆಗಿಂತ ಬಹಳಷ್ಟು ಹೆಚ್ಚಿನ ಪಟ್ಟಿನ ಬೆಳಕನ್ನು ಸೂರ್ಯ ನಮಗೆ ಕೊಡ್ತಾನೆ. ಸೊ ಸೂರ್ಯನ ಬೆಳಕಿನಲ್ಲಿ ಇದು ಯಾವ ಡೌಟ್ಸು ನಮಗೆ ಬರಲ್ಲ ಅಲ್ವಾ, ಯಾವ ಡೌಟ್ಸು ಬರಲ್ಲ. ಸೊ ಕತ್ತಲೆಯ ಅಜ್ಞಾನದಿಂದ ಬೆಳಕಿನ ಜ್ಞಾನದ ಕಡೆಗೆ ನಾವು ಹೋಗಬೇಕಾದ್ರೆ ಸಣ್ಣ ದೀಪದ ಬೆಳಕಿನಿಂದ ಪ್ರಾರಂಭ ಆಗಿ ಸೂರ್ಯನ ಬೆಳಕಿನವರೆಗೂ ನಾವು ಹೋಗಬೇಕು. ಸೊ ನಮ್ಮಲ್ಲಿ ಜ್ಞಾನ ಅನ್ನೋದಕ್ಕೆ ಬೆಳಕು ಅಂತಲೂ ಕೂಡ ನಾವು ಅಂತೀವಿ ಅಲ್ವಾ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಸೊ ಆ ತಮಸ್ಸಿನಿಂದ ಬೆಳಕಿನ ಕಡೆಗೆ ನಾವು ಹೋದಾಗ ನಾವು ಮೃತ್ಯೋರ್ಮ ಅಮೃತಂ ಗಮಯ ಅನ್ನೋಂಥ ಒಂದು ಉದಾತ್ತವಾದಂಥ ಚಿಂತನೆಗೆ ನಾವು ಹೋಗ್ತೀವಿ. ಸೊ ಹಾಗೆ ನಮ್ಮ ಪರಿಕಲ್ಪನೆಯಲ್ಲಿ ಈ ಬೆಳಕು ಅನ್ನೋದು ಜ್ಞಾನದ ಪ್ರತೀಕ. ಸೂರ್ಯನ ಪ್ರಖರವಾದಂಥ ಬೆಳಕು ನಮ್ಮ ಕಣ್ಣೆದುರಿಗಿದ್ದಾಗ ನಮಗೆ ಚಂದ್ರನ ಅರೆ ಬೆಳಕು ಬೇಕಾಗಲ್ಲ. ದಿನದಲ್ಲಿ ನಾವು ಯಾವತ್ತೂ ಸಣ್ಣ ದೀಪವನ್ನು ಬೆಳಗಿಸಲ್ಲ ಅಲ್ವಾ. ಸೊ ನಾವು ಆ ಸಣ್ಣ ಜ್ಞಾನದಿಂದ ದೊಡ್ಡ ಜ್ಞಾನಕ್ಕೆ ಹೋಗಬೇಕು. ಈ ನಿತ್ಯ ಜೀವನದ ಜಂಜಾಟಗಳು ನಮಗೆ ಈ ಸಣ್ಣ ದೀಪ ಮತ್ತು ಚಂದ್ರನ ಬೆಳಕು, ಈ ಎರಡು ಹೋಲಿಕೆಗಳು. ನನ್ನ ವೈಯಕ್ತಿಕವಾದ ಜೀವನ ಈ ಸಣ್ಣ ದೀಪವಾದರೆ ನನ್ನ ಇಡೀ ಜೀವನ ಚಂದ್ರನ ಬೆಳಕಾಗತ್ತೆ. ಆದರೆ ಇಹ ಪರಗಳನ್ನು ನಾವು ಆಲೋಚನೆ ಮಾಡಿದಾಗ, ಪಾರಮಾರ್ಥಿಕವಾದಂತಹ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಸೂರ್ಯನ ಬೆಳಕಿನ ಪ್ರಖರತೆಯ ಜ್ಞಾನ ನಮಗೆ ಬರಬೇಕಾಗತ್ತೆ. ಆ ಜ್ಞಾನ ನಮಗೆ ಬಂದಾಗ ತಮಸೋಮ ಜ್ಯೋತಿರ್ಗಮಯ ಮಾತ್ರ ಅಲ್ಲ, ಮೃತ್ಯೋರ್ಮ ಅಮೃತಂಗಮಯ ಕೂಡ ನಮ್ಮೆಲ್ಲರಿಗೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ.